ರಾಜ್ಯದಲ್ಲಿ ಹನಿ ಗದ್ದಲದ ನಡುವೆ ದೆಹಲಿಯಲ್ಲೊಂದು ಡಿನ್ನರ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಒಟ್ಟಿಗೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಆಹ್ವಾನಿಸಿದ್ರು ಎಚ್ಡಿಕೆ. ಅದರ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋವನ್ನ ನಾವು ನೋಡ್ತಾ ಇದ್ದೀವಿ. ಟಿವಿ9 ಎಕ್ಸ್ಕ್ಲೂಸಿವ್ ಫೋಟೋ. ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ಡಿನ್ನರ್ ಮಾಡಿರುವಂತದ್ದು. ಸತೀಶ್ ಜಾರಕಿಹೊಳಿ ಅವರನ್ನ ಆಹ್ವಾನಿಸಿರ್ತಾರೆ ಕುಮಾರಸ್ವಾಮಿ. ಅದರ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋವನ್ನ ನಾವು ಟಿವಿ9 ನಲ್ಲಿ ನೋಡ್ತಾ ಇದ್ದೀವಿ. ತಮ್ಮ ನಿವಾಸದಲ್ಲಿಯೇ ಎಚ್ಡಿಕೆ ಈ ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ರು. ನಿನ್ನೆ ರಾತ್ರಿ ಆಗಿರುವಂತಹ ಮೀಟಿಂಗ್ ಇದು. ಈ ಡಿನ್ನರ್ ಮೀಟಿಂಗ್ ಈಗ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾವ ಕಾರಣಕ್ಕಾಗಿ ಈ ಡಿನ್ನರ್ ಮೀಟಿಂಗ್ ನಡೀತು, ಏನ್ ಚರ್ಚೆಯಾಗಿದೆ? ಒಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಸಂಚಲನ ಮೂಡಿರುವಂತಹ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ, ಅದರ ಬೆನ್ನಲ್ಲೇ ಎಚ್ಡಿಕೆ ಭೇಟಿಯಾಗಿ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಡಿನ್ನರ್ ಮಾಡಿರುವಂತದ್ದು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಮೀಟಿಂಗ್ ಇದು. ಸತೀಶ್ ಜಾರಕಿಹೊಳಿ ಮತ್ತು ಎಚ್ಡಿಕೆ, ಅದರ ಎಕ್ಸ್ಕ್ಲೂಸಿವ್ ಫೋಟೋ ನಾವು ನೋಡ್ತಾ ಇದ್ದೀವಿ. ಏನಿದೆ ಮರ್ಮ? ಈ ಮೀಟಿಂಗ್ ಹಿಂದೆ ಏನಿದೆ ರಹಸ್ಯ ಅಂತ? ಹೌದು ಪ್ರತಿಮಾ, ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಎಚ್ ಡಿ ಕುಮಾರಸ್ವಾಮಿ ಅವರ ಗೆಸ್ಟ್ ಹೌಸ್ಗೆ ತೆರಳಿ ಭೇಟಿಯನ್ನ ಮಾಡಿದ್ರು. ಅದು ಡಿನ್ನರ್ ಮೀಟಿಂಗ್ ಅನ್ನೋ ತರದ್ದು ಆಗಿತ್ತು. ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಸತೀಶ್ ಜಾರಕಿಹೊಳಿ ಅವರನ್ನ ಊಟಕ್ಕೆ ಆಹ್ವಾನಿಸಿದ್ರು. ಊಟಕ್ಕೆ ಹೋಗಿದಂತಹ ಸತೀಶ್ ಜಾರಕಿಹೊಳಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ರು. ಈಗ ಮತ್ತೆ ಪಾರ್ಲಿಮೆಂಟ್ ಕಚೇರಿಗೆ ತೆರಳಿ ಅಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವರು ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಹನಿ ಟ್ರ್ಯಾಪ್ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ 48 ಮಂದಿಯ ಹನಿ ಟ್ರ್ಯಾಪ್ ಸಿಡಿಗಳಿವೆ ಅನ್ನುವಂತದ್ದನ್ನು ಕೂಡ ರಾಜಣ್ಣ ಅವರು ಪ್ರಸ್ತಾಪವನ್ನ ಮಾಡಿದ್ರು. ಮತ್ತೆ ಅದಾದ ನಂತರ ಈ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. ಹಾಗಾಗಿ ದೆಹಲಿಗೂ ಕೂಡ ಬಂದಿದ್ರು. ಮೊನ್ನೆ ಎಐಸಿಸಿ ಕಚೇರಿಗೆ ತೆರಳಿ ಎಐಸಿಸಿ ನಾಯಕರುಗಳನ್ನು ಕೂಡ ಭೇಟಿಯಾಗಿ ಸಂಪೂರ್ಣವಾದ ವಿವರವನ್ನ ನೀಡಿದ್ರು. ಮತ್ತೆ ಒಂಥರ ದೂರಿನ ರೀತಿಯಲ್ಲೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಈ ಹನಿ ಟ್ರ್ಯಾಪ್ ವಿಚಾರವಾಗಿ ಒಬ್ರು ನಾಯಕರು ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ಮಾಡಿದ್ರು. ಅದಾದ ನಂತರ ನಿನ್ನೆ ಕೂಡ ದೆಹಲಿಯಲ್ಲೇ ಇದ್ದಂತ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಸಂಜೆ ಎಚ್ಡಿಕೆ ಅವರ ಗೆಸ್ಟ್ ಹೌಸ್ಗೆ ತೆರಳಿ ಅಲ್ಲಿ ಮಾತುಕತೆಯನ್ನ ಮಾಡಿದ್ರು ಅನ್ನುವಂತಹ ಸುದ್ದಿ ಹೊರಬಂದಿತ್ತು. ಈಗ ಪಾರ್ಲಿಮೆಂಟ್ಗೆ ತೆರಳಿ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ಭೇಟಿಯಾಗಿರುವಂತಹದ್ದು ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಯಾರು ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ, ಮತ್ತೆ ಕುಮಾರಸ್ವಾಮಿ ಅವರ ನೇರ ಎನಿಮಿ ಕೂಡ ಡಿ.ಕೆ. ಶಿವಕುಮಾರ್ ಅವರಾಗಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರು ಅನ್ನುವಂತಹ ಕುತೂಹಲ. ಯಾಕಂತಂದ್ರೆ ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಅವರು ನೇರ ವಾಗ್ದಾಳಿಯನ್ನ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಮಾಡಿದ್ರು. ಅದ್ರ ಜೊತೆಗೆ ಈಗ ರಾಜಣ್ಣ ಆಗಿರ್ಬೋದು ಮತ್ತೆ ಈ ಟೀಮ್ ಆಗಿರ್ಬೋದು ಸಂಪೂರ್ಣವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಗುರಿಯಾಗಿಸಿಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನ ಏನಾದ್ರು ಚರ್ಚೆ ಮಾಡಿದ್ರ, ಶತ್ರುವಿನ ಶತ್ರು ಮಿತ್ರ ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರು ಚರ್ಚೆಯನ್ನ ಮಾಡಿದ್ರ, ಮತ್ತೆ ರಣತಂತ್ರವನ್ನ ಏನಾದ್ರು ರೂಪಿಸ್ತಾ ಇದ್ದಾರಾ ಅನ್ನುವಂತಹದ್ದು ಈಗ ಕುತೂಹಲ ಕೆರಳಿಸ್ತಾ ಇರತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಎಸ್, ಡಿನ್ನರ್ ಪಾಲಿಟಿಕ್ಸ್ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದೆ. ಎಲ್ಲೋ ಒಂದು ಕಡೆ ಮಹಾನಾಯಕನ ವಿರುದ್ಧ ಈ ಲೀಡರ್ಗಳು ಅಖಾಡಕ್ಕಿಳಿದ್ರ ಈ ಭೇಟಿ ಏನಿದೆ, ಈ ಡಿನ್ನರ್ ಯಾವ ರೀತಿಯ ತಿರುವುಗಳಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ.